ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಣಿಕಂಠ. ಇವತ್ತೊಂದು ವಿಶೇಷ ಪಾಡ್ಕಾಸ್ಟ್. ನಾನು ಮಾಡೋವಂಥ ಪಾಡ್ಕಾಸ್ಟ್ ಎಲ್ಲವೂ ಕೂಡ ವಿಶೇಷ ಅಂಥೇಳಿ ನಿಮ್ಗೆ ಗೊತ್ತೇ ಇದೆ. ಇವತ್ತು ನಾವು ತೊಗೊಂಡಿರುವಂಥ ಸಬ್ಜೆಕ್ಟ್ ಯಾವುದು? ಕ್ಯೂರಿಯಾಸಿಟಿ ಹುಡ್ತಿದೆ ಅಂತ ಅನಿಸುತ್ತೆ. ಜ್ಯೋತಿಷ್ಯ ಅಂದಿದ ತಕ್ಷಣ ಎಲ್ರಿಗೂ ಭಯ ಹುಟ್ಟಿಸುತ್ತೆ, ಹೌದಲ್ವಾ? ಹಾಗಾದರೆ ನಿಜವಾಗ್ಲೂ ಜ್ಯೋತಿಷ್ಯ ಭಯ ಹುಟ್ಟಿಸುತ್ತಾ? ಜಾತಕ ಹೇಳೋರು ಸರಿಗೆ ಹೇಳ್ತಾರ? ಹಾಗಾದರೆ ಈ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಿರ್ಬೇಕಾದ್ರೆ ಯಾರನ್ನ ಕರೆದಿರಬಹುದು ಅಂಥೇಳಿ ನಿಮ್ಗೆ ಅನ್ನಿಸ್ತಿದೆಯಲ್ಲ? ಹಾಗಾದರೆ ನಾನಿವತ್ತು ಕರೆದಿರುವಂಥವ್ರು, ನಮ್ಮ ಈ ರಿಯಲ್ ಟಾಕ್ ವಿತ್ ಮಣೀಲಿ ಮಾತಾಡೋವಂಥವ್ರು ಶ್ರೀ ಪ್ರಭಾಕರ್ ಕಶ್ಯಪ್ ಅವರು. ಅವರು ಅಧ್ಯಾತ್ಮ ಚಿಂತಕರು, ಜೊತೆಗೆ ಜ್ಯೋತಿಷ್ಯರು, ಇನ್ನೂ ವಿಶೇಷ ಏನು ಅಂತ ಕೇಳಿದ್ರೆ ದೇವಿ ಉಪಾಸಕರು. ಇವ್ರನ್ನ ಇವತ್ತು ಜೊತೆಗೆ ಆಧ್ಯಾತ್ಮಿಕ ವಿಷಯಗಳ ಕುರಿತಂತೆ ಸಾಹಿತ್ಯವನ್ನು, ಅಂದರೆ ಆಧ್ಯಾತ್ಮಿಕ ವಿಚಾರಗಳ ಸಾಹಿತ್ಯವನ್ನು ಬರೆದಿರೋವಂಥವ್ರು. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಿಮ್ಮ ಈ ಇಂಟ್ರೊಡಕ್ಷನಲ್ಲೇ ನಿಮ್ಗೆ ಗೊತ್ತಾಗಿರುತ್ತೆ ಏನು ನಾವು ಈ ಸಬ್ಜೆಕ್ಟ್ ಮಾತಾಡ್ತಿದ್ದೀವಿ ಅಂತ. ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ನಿಮ್ಮ ಬಾಯಲ್ಲೇ ಹೇಳೋದಿದ್ರೆ ನೀವು ಈ ಫೀಲ್ಡಿಗೆ ಯಾಕೆ ಬಂದ್ರಿ? ಆಧ್ಯಾತ್ಮ ಇರ್ಬೋದು, ದೇವಿ ಉಪಾಸನೆ ಇರ್ಬೋದು, ಜ್ಯೋತಿಷ್ಯ ಇರ್ಬೋದು, ಇದು ನಾನು ಯೋಚನೆ ಮಾಡಿ ಬಂದಿದ್ದಲ್ಲ. ನನ್ನ ಒಂದು ಮೂಲಭೂತ ಹವ್ಯಾಸ ಏನಪ್ಪ ಅಂತಂದರೆ, ಮನೆಯಲ್ಲಿ ಸುಮ್ಮನೆ ಕೂತಿರೋಕ್ಕೆ ಇಷ್ಟ ಇಲ್ಲ. ನಾನು ವೃತ್ತಿ ಮಾಡೋ ಸಂದರ್ಭದಲ್ಲಿ ವಾರದ ರಜಾ ದಿನಗಳ ಸಮಯ ಬಂದಾಗ ಅದನ್ನು ಸೈಡಾಗಿ ಇದನ್ನು ಕಲ್ತ್ಕೊಂಡು ಬರ್ತಾಯಿದ್ದೀವಿ. ಈ ಜ್ಯೋತಿಷ್ಯ ನನಗೆ ಫುಲ್ ಟೈಮು ಜ್ಯೋತಿಷ್ಯ ಆಗುತ್ತೆ, ನಾನು ಜ್ಯೋತಿಷ್ಯ ಆಗಿದ್ದು ಬರ್ತೀನಿ ಅನ್ನೋದು ನನಗಂತೂ ಗೊತ್ತಿರಲಿಲ್ಲ. ಎಲ್ಲ ದೈವೇಚ್ಛೆ. ಸೊ ಹಾಗಾಗಿ ಇದು ನಾನು ಕಲಿತೆ, ಅದರಲ್ಲಿ ಆಸಕ್ತಿ ಬಂತು, ವೃತ್ತಿ ಬಿಟ್ಟು ಜ್ಯೋತಿಷ್ಯಕ್ಕೆ ಬರುವಂಥ ಪ್ರೇರಣೆ ಆಯಿತು. ಆ ಜ್ಯೋತಿಷ್ಯಕ್ಕೆ ಬಂದ ನಂತರ ಹಲವಾರು ಗುರುಗಳ ಪರಿಚಯ ಆಯಿತು. ಅವರಿಂದ ದೇವಿ ಉಪಾಸನೆ ಮಾಡೋದು ಕ್ರಮ, ಶ್ರೀಚಕ್ರ ಕ್ರಮ, ಅದು ಇದು ಬಂತು. ಜೊತೆಗೆ ಆಧ್ಯಾತ್ಮದ ಬಗ್ಗೆ ಚಿಂತನೆ ಒಲವು ಜಾಸ್ತಿ ಆಯಿತು. ಹಾಗಾಗಿ ಆ ನಿಟ್ಟಿನಲ್ಲಿ ಇದೆಲ್ಲ ಸೇರಿ ಒಂದು ಪ್ಯಾಕೇಜ್ ಥರ ಆಯಿತು ಅಂತ ನಾನು. ನೀವು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ರಿ, ಅದಕ್ಕೂ ಇದಕ್ಕೂ ಸಂಬಂಧ ಹೇಗೆ ಗುರುಗಳೇ? ವಿದ್ಯೆ ಅಂತಂದರೆ ಎಲ್ಲದಕ್ಕೂ ಒಂದಕ್ಕೊಂದು ಸಂಬಂಧ ಇದ್ದೇ ಇರುತ್ತೆ. ನನಗೆ ಈಗ ಜ್ಯೋತಿಷ್ಯದಲ್ಲಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿ ನಾನು ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಇದ್ದಾಗ ಅದರಲ್ಲೂ ನಾವು ದೋಷ ಹುಡುಕ್ತಾ ಇದ್ವಿ. ಎಕ್ವಿಪ್ಮೆಂಟ್ ಕೆಟ್ಟೋಗಿ ಬರ್ತಿತ್ತು. ಆ ಕೆಟ್ಟೋಗಿ ಬಂದಾಗ ಏನಾಗುತ್ತೆ ಅಂತಂದರೆ, ಎಲ್ಲಿ ಕೆಟ್ಟಿದೆ, ಏನಕ್ಕೆ ಕೆಟ್ಟಿದೆ ಅಂತ ಹೇಳಿ ಅದು ಹುಡುಕೋ ಅಭ್ಯಾಸ ಇತ್ತು. ಮೋಸ್ಟ್ಲಿ ಅದು ನನಗೆ ಇಲ್ಲಿ ಅನುಕೂಲ ಆಯಿತು ಅಂತ ಕಾಣುತ್ತೆ. ಇಲ್ಲೂ ಬಂದಾಗ ಸಹಿತ ಏನು ಸಮಸ್ಯೆ ಇದೆ, ಯಾಕೆ ಸಮಸ್ಯೆ ಬಂದಿದೆ ಅಂತ ಹುಡುಕಲಿಕ್ಕೆ ಇಲ್ಲೂ ಅದೇ ಕೇಳ್ತಾ ಇತ್ತು. ವೃತ್ತಿನಲ್ಲೂ ಅದೇ ಇತ್ತು. ಬಹುಶಃ ಆದರೂ ಇದಕ್ಕೆ ಸೂಟ್ ಆಯಿತು ಅಂತ ತಿಳ್ಕೊಂಡು ನನ್ನ ಒಂದು ಅನಿಸಿಕೆ. ನಿಮ್ಮ ಹಿಂದೆ ನಿಮ್ಮ ಪೇರೆಂಟ್ಸ್ ನೀವು ಈ ಫೀಲ್ಡಿಗೆ ಬರ್ತೀರಂತ ಅನ್ಕೊಂಡಿದ್ರೆ? ಇಲ್ಲ ಇಲ್ಲ ಇಲ್ಲ, ನಮ್ಮ ವಂಶದಲ್ಲಿ ಇದು ನಾನೇ ಮೊದಲನೇ ಪೀಳಿಗೆ. ಗಾಡ್ ಫಾದರ್ಸು ಇದು ಯಾವುದೂ ಇಲ್ಲ. ನಮ್ಮ ತಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದು ಅಷ್ಟೇ. ನಾವು ಓದಿದ ನಂತರದಲ್ಲಿ ವೃತ್ತಿಗೋಸ್ಕರ ಬೆಂಗಳೂರಿಗೆ ಬಂದಿದ್ದು. ಆ ಬೆಂಗಳೂರಿಗೆ ಬಂದ ನಂತರದಲ್ಲಿ ಬಿಡುವಿನ ಸಮಯದಲ್ಲಿ ಇದನ್ನು ಕಲಿತಾ ಹೋಗಿದ್ದು, ಅದು ಪೂರ್ಣಾವಧಿ ಆಯಿತು. ಈ ಜ್ಯೋತಿಷ್ಯ ಅನ್ನೋದು ವಿಜ್ಞಾನನ ಅಥವಾ ಮೂಢನಂಬಿಕೆನ? ನೀವು ಎರಡೂ ಅಲ್ಲ, ನನ್ನ ಪ್ರಕಾರ ಹೋದರೆ. ಮತ್ತಿನ್ನೇನು? ವಿಜ್ಞಾನ ಅಂತ ಒಬ್ರು ಹೇಳೋದು, ಸೈನ್ಸ್ ಅಂತ ಒಬ್ರು ಹೇಳೋದು, ಸೈನ್ಸು ವಿಜ್ಞಾನ ಅಂತ ಹೇಳೋದು, ಇದೆಲ್ಲ ನಮಗೆ ಅದಕ್ಕಿಂತ ಹೆಚ್ಚಾಗಿ ನಾನು ಜ್ಯೋತಿಷ್ಯವನ್ನು ನನ್ನ ಜೀವಿತಾವಧಿನಲ್ಲಿ ನಮ್ಮ ಜೀವನಕ್ಕೆ ಅದೊಂದು ಕನ್ನಡಿ ಅಂತ ನಾನು ತಿಳ್ಕೊಂಡಿದ್ದೀನಿ. ನಮ್ಮ ಜೀವನವನ್ನು ನಾವು ಹೆಂಗೆ ಸರಿಪಡಿಸ್ಕೊಳ್ಬೇಕು ಅಂತ ನಾವು ನೋಡಬೇಕಂದಾಗ ನಮಗೊಂದು ಕನ್ನಡಿ ಅವಶ್ಯಕತೆ ಇರುತ್ತೆ, ಒಂದು ಬೆಳಕಿನ ಅವಶ್ಯಕತೆ ಇರುತ್ತೆ. ಅದರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನು ಮೂಲ ಉದ್ದೇಶ ಮಾಡಿರೋದೇನು ಅಂತಂದರೆ, ಒಂದು ಕನ್ನಡಿ ಥರ ನಮ್ಮ ತಪ್ಪನ್ನು ತೋರಿಸ್ಲಿಕ್ಕೆ ಅಥವಾ ನಮ್ಮಲ್ಲಿರೋ ನ್ಯೂನತೆಗಳನ್ನು ತೋರಿಸ್ಲಿಕ್ಕೆ ಅದಕ್ಕೆ ಒಂದು ಬೆಳಕು ಮತ್ತು ಕನ್ನಡಿನ ಒಂದು ಬೇಕಾಗಿರುತ್ತೆ. ಹಾಗಾಗಿ ಅದನ್ನು ನೀವು ಕನ್ನಡಿನ ಸೈನ್ಸ್ ಅಂತ ಕರಿಬೋದು, ಸೈನ್ಸು ಇದೆ ಅದರಲ್ಲಿ. ಕಾಮರ್ಸ್ ಅಂತ ಕರೆದ್ರೆ ಕಾಮರ್ಸು ಆಗುತ್ತೆ, ವ್ಯಾಪಾರನೂ ಮಾಡ್ತಾರೆ ಕನ್ನಡಿದು ಅಲ್ವಾ. ಕನ್ನಡಿನ ಮಾಡ್ತಾರೆ, ಅದೊಂದು ಕಲೆ, ಅದರಿಂದ ಆರ್ಟ್ಸು ಆಗುತ್ತೆ. ಸೊ ಹಾಗಾಗಿ ಇದು ಸೈನ್ಸು ಅಂತ ಫಿಕ್ಸ್ ಮಾಡೋಕ್ಕಾಗಲ್ಲ ಇದು ಶಾಸ್ತ್ರನ. ಇದು ಯಾಕಂದರೆ ಯಾವುದೇ ನಿಟ್ಟಿನಲ್ಲಿ ಈಗಿನ ಕಾಲಕ್ಕೆ ಅದು ಬಂದಿದೆ ಅಷ್ಟೇ. ನಾವು ಅದನ್ನು ಸೈನ್ಸು ಗಿನ್ಸು ಅಂತ ಹೇಳಿ ಅದನ್ನು ಇದು ಮಾಡೋಕ್ಕಾಗಲ್ಲ. ಮನುಷ್ಯನಿಗೆ ಯಾವ ಸಂದರ್ಭದಲ್ಲಿ ಇದು ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ನಾವು ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ನನ್ನ ಪ್ರಕಾರ ಜ್ಯೋತಿಷ್ಯ ಅಂತಂದರೆ ಒಂದು ದಾರಿದೀಪ, ಅಥವಾ ಈಗಿನ ಕಾಲಕ್ಕೆ ನಾವು ಹೋಲ್ಸಿ ಹೇಳಬೇಕು ಅಂತಂದರೆ ಅದು ಗೂಗಲ್ ಮ್ಯಾಪ್ ಆಫ್ ಎ ಪರ್ಸನ್.
ಈ ಜ್ಯೋತಿಷ್ಯ ಅನ್ನುವಂಥ ಪದ ಇದೆಯಲ್ಲ, ಅದರ ಅರ್ಥ ಡಿಕೋಡ್ ಮಾಡೋದಿದ್ರೆ? ಹೆಸರಲ್ಲೇ ಇದೆ. ನಮ್ಮ ಸನಾತನದ್ದು ಪರಂಪರೆಯಲ್ಲಿ ಬರ್ತಕ್ಕಂಥ ವಿಶೇಷ ಏನಪ್ಪಾ ಅಂತಂದ್ರೆ, ನೀವು ಹೆಸರಲ್ಲೇ ಅರ್ಥನೂ ಇಟ್ಬಿಟ್ಟಿದ್ದಾರೆ. ಗೊತ್ತಾಯ್ತಲ್ಲ. ಜ್ಯೋತಿ ಅಂತ ಬಂದಿದೆ. ಜ್ಯೋತಿ ಅಂತಂದ್ರೆ ಬೆಳಕು, ಬೆಳಕು ಚೆಲ್ಲತಕ್ಕಂಥದ್ದು. ಈಗ ಏನಾಗುತ್ತೆ, ಜನಗಳು ಬರ್ತಾರೆ, ಏನೋ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿರ್ತಾರೆ, ಆ ಸಮಸ್ಯೆಗೆ ಬೆಳಕು ಚೆಲ್ಲಬೇಕು. ಆ ಬೆಳಕು ಚೆಲ್ಲಿದಾಗ ನಮಗೆ ಸಮಸ್ಯೆಯ ಆಳ ಅರಿವು ಎಲ್ಲ ಗೊತ್ತಾಗುತ್ತೆ. ಹಾಗಾಗಿ ಜ್ಯೋತಿಷ್ಯ ಅಂತಂದರೆ ಜ್ಯೋತಿಯನ್ನು ಅಂದರೆ ಬೆಳಕಿನಲ್ಲಿ ಅಥವಾ ಬೆಳಕಿನ ಸಹಾಯದಿಂದ ನಮ್ಮಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ನೋಡಿ ತಿಳ್ಕೊಂಡು ಸರಿಪಡಿಸ್ಕೊಳ್ಳೋಕೆ ಇರ್ತಕ್ಕಂಥ ಶಾಸ್ತ್ರ ಅಂತ ನಾನು ತಿಳ್ಕೊಂಡು. ಕೆಲವ್ರು ಹೇಳ್ತಾರೆ, ನೀನು ಈ ಗಳಿಗೆಯಲ್ಲಿ ಹುಟ್ಟಿದ್ದಕ್ಕೆ ನೀನು ಹಿಂಗೆ ಆಡ್ತಿದ್ಯಾ ಅಂತ. ಹುಟ್ಟೋದು ಕೂಡ ಜ್ಯೋತಿಷ್ಯದ ನಿರ್ಣಯನ? ಪ್ರಕೃತಿನೇ ಒಂದು ಕಾಲ ನಿರ್ಣಯದಲ್ಲಿ ಪ್ರಾರಂಭ ಆಗಿರೋದು. ಇಲ್ಲಿ ನಾವು ಬಂದು ಹೋಗೋ ಒಂದು ಅತಿಥಿಗಳ ಥರ ಅಂತ ಹೇಳ್ತೀವಿ ಎಲ್ಲ. ಅದರಿಂದ ಹುಟ್ಟು ಖಂಡಿತ ನಿರ್ಣಯವೇ. ಯಾಕೆ ಅಂತಂದರೆ ಹುಟ್ಟು ನಿರ್ಣಯ ಅನ್ನೋದಕ್ಕೆ ಒಂದು ಮೂಲಭೂತ ಸಾಕ್ಷಿ ಏನಪ್ಪ ಅಂತಂದರೆ, ಈಗ ನಾವು ನೀವಿಬ್ಬರು ಪರಸ್ಪರ ನಮ್ಮನೇಲಿ ಹುಟ್ಟಿರೋದೇ ಸಾಕ್ಷಿ ಅದಕ್ಕೆ. ಈಗ ಯಾರೂ ಸಹಿತ ನಮ್ಮ ಮನೇಲಿ ಹುಟ್ಟಬೇಕು ಅಂತ ಯಾರೂ ಅಂದ್ಕೊಂಡಿರೋದಿಲ್ಲ ಅಲ್ವಾ? ಹಾಗಾದರೆ ಯಾಕೆ ನಾವು ಅಲ್ಲೇ ಹುಟ್ಟಿದ್ವಿ? ಏನೋ ಒಂದು ನಿರ್ಣಯ ಆಗಿರ್ಬೇಕಲ್ವಾ? ಆ ನಿರ್ಣಯ, ಇವರು ಇಲ್ಲೇ ಹುಟ್ಟಬೇಕು, ಇದಿಲ್ಲೇ ಬರಬೇಕು, ಈ ವ್ಯಕ್ತಿ ಇಲ್ಲಿಂದನೇ ಕರ್ಮ ಶುರು ಮಾಡಬೇಕು ಅಂತಕ್ಕಂಥದ್ದು ಬರುತ್ತಲ್ವ. ಹಾಗಾಗಿ ಪ್ರತಿಯೊಂದು ಈ ಭೂಮಿ ಮೇಲೆ ಏನು ನಡೀತಾ ಇದೆಯೋ ಅವೆಲ್ಲ ಕಾಲ ನಿರ್ಣಯಕ್ಕೆ ಒಳಪಟ್ಟೇ ಇರುತ್ತೆ. ಅದರಿಂದ ಹುಟ್ಟು, ಸಾವು, ಬದುಕು ಎಲ್ಲವೂ ಸಹಿತ ಕಾಲ ನಿರ್ಣಯದಲ್ಲಿ ಬರುತ್ತೆ. ಅದರ ಪ್ರೋಸೆಸ್ ಹೇಗಿರುತ್ತೆ ಅಂತ. ಯಾಕೆಂದರೆ ಈಗ ಕೆಲವರು ಹೇಳ್ತಾರೆ, ಈ ಗಳಿಗೆಯಲ್ಲಿ ಇವನು ಹುಟ್ಟಿದಾನೆ, ಅದಕ್ಕೋಸ್ಕರ ಇವನಿಗೆ ಅದೃಷ್ಟನೂ ಬಂತು ಅಥವಾ ಮನೇನೂ ಹಾಳಾಯಿತು ಅಂತ ಹೇಳೋದು. ಅದು ಹೇಗೆ ನಡೆಯುತ್ತೆ ಅಂತ ಅಂದರೆ, ಈಗ ಅವನು ಹುಟ್ಟಿದ್ದಕ್ಕೆ ಹಾಗಾಯಿತು ಅಂತಲ್ಲ. ಈಗ ಪಾಸ್ಬುಕ್ಕಲ್ಲಿ ಮೈನಸ್ ಬ್ಯಾಲೆನ್ಸ್ ಇದೆ ಅಂತಂದರೆ ಅದು ಪಾಸ್ಬುಕ್ ತಪ್ಪಲ್ಲ, ಟ್ರಾನ್ಸಾಕ್ಷನ್ ಮಾಡಿರೋರು ತಪ್ಪು. ಹಾಗೆ ಇವನು ಏನು ತಗೊಂಬಂದಿದ್ದಾನೆ ಅಂತ ಹೇಳುತ್ತೆ ಜ್ಯೋತಿಷ್ಯ. ಈ ವ್ಯಕ್ತಿ ಭೂಮಿಗೆ ಬಂದ, ಈ ಟ್ರಿಪ್ಪಲ್ಲಿ ಏನು ತಗೊಂಬಂದಿದ್ದಾನೆ, ಒಳಿತು ತಂದಿದ್ದಾನ, ಕೆಡಕು ತಂದಿದ್ದಾನ ಅಲ್ಲ, ಅಂದರೆ ಮೂರೇ ಇರೋದು. ಒಂದು, ಅದನ್ನು ನಾವೇನು ಹೇಳ್ತೀವಿ ಅಂತಂದರೆ, ಒಂದು ಯೋಗ ಪಡ್ಕೊಂಡು ಬಂದಿದ್ದಾನ, ಇಲ್ಲ ಭೋಗ ಪಡ್ಕೊಂಡು ಬಂದಿದ್ದಾನ, ಇಲ್ಲ ರೋಗ ಪಡ್ಕೊಂಡು ಬಂದಿದ್ದಾನ. ನಾವು ರೋಗನ ಸಫರಿಂಗ್ಸ್ ಅಂತ ಕರಿತೀವಿ, ಭೋಗನ ಅನುಭವಿಸ್ತಾನೆ ಅಂತ ಹೇಳ್ತೀವಿ. ಯೋಗ ಪಡ್ಕೊಂಬಂದಿದ್ದವನು ಏನಾಗುತ್ತೆ, ಅವನು ಪ್ರಕೃತಿಗೆ ಮತ್ತು ಪರಮಾತ್ಮನಿಗೆ ಸೇತುವೆ ಆಗಿರ್ತಾನೆ, ಇನ್ನೊಬ್ಬರು ಮಾರ್ಗದರ್ಶನ ಆಗಿರ್ತಾನೆ. ಹಾಗಾಗಿ ಈ ವ್ಯಕ್ತಿ ಏನಕ್ಕೋಸ್ಕರ ಬಂದಿದ್ದಾನೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಅದನ್ನು ನಾವು ಹೇಳಬೇಕಾಗುತ್ತೆ. ಇವಾಗ ಜ್ಯೋತಿಷ್ಯ ಅಂತೇಳಿ ನೀವು ಹೇಳಿದ್ರಿ, ಯೂನಿವರ್ಸಲ್ಲು ಇದೆಲ್ಲವೂ ಕೂಡ ಹೇಳ್ತೀವಿ. ಆದರೆ ಇದನ್ನ ನೋಡೋವಂಥ ವ್ಯಕ್ತಿ ಯಾರು? ನೋಡುವಂಥ ವ್ಯಕ್ತಿ ಯಾರು ಅಂತಂದರೆ, ಮೊದಲು ಅದಕ್ಕೆ ಒಂದು ಕೆಲವುದು ನಿಯಮಗಳನ್ನು ಇಟ್ಟಿದ್ದಾರೆ. ಅಂದರೆ ಅವನು ಸಾತ್ವಿಕನಾಗಿರ್ಬೇಕು ಅನ್ನೋದು ಮೂಲ ಪುರುಷ, ಮೂಲ ರೂಲ್. ಅದು ಸಾತ್ವಿಕತೆ ಇರಬೇಕು, ಆಮೇಲೆ ಕಳಕಳಿ ಇರಬೇಕು. ಅಂದರೆ ಯಾರು ಅನ್ನೋದಕ್ಕಿಂತ ಈಗ ಅದು ಜ್ಯೋತಿಷಿ ಅಂತಕ್ಕಂಥದ್ದು ಅದು ಕ್ರಿಯಾಪದ, ನಾಮಪದ ಅಲ್ಲ. ಸೊ ಕ್ರಿಯಾಪದ, ಆ ಕ್ರಿಯೆನಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಅರ್ಹತೆ ಇರಬೇಕು. ಆ ಅರ್ಹತೆನ ಶಾಸ್ತ್ರಗಳು ಉಲ್ಲೇಖ ಮಾಡಿದೆ. ಈ ಜ್ಯೋತಿಷಿಗೆ ಈ ಥರನಾದ ಕ್ವಾಲಿಟೀಸ್ಗಳು ಇದ್ದರೆ ಅದು ಸರಿ ಹೋಗುತ್ತೆ ಅಂತಕ್ಕಂಥದ್ದು ಕ್ವಾಲಿಟೀಸ್ ಕೊಟ್ಟಿದ್ದಾರೆ. ಕ್ವಾಲಿಟೀಸಲ್ಲಿ ಅಂತಂದರೆ, ಅವನು ಎಲ್ಲರನ್ನು ಪ್ರೀತಿಸಬೇಕು ಅಂತ ಹೇಳುತ್ತೆ. ಅದರಿಂದ ಅವನನ್ನು ಅದ್ವೇಷಿ, ಅವನು ಯಾರನ್ನೂ ದ್ವೇಷ ಮಾಡಬಾರ್ದು ಅಂತ ಹೇಳುತ್ತೆ. ಆಮೇಲೆ ಅವನು ನಿತ್ಯ ಸಂತೋಷವನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ನಿತ್ಯ ಸಂತೋಷಿ ಅಂತ 2ನೇ ರೂಲ್ ಹೇಳುತ್ತೆ. ಹಾಗೆ 7 ರೂಲ್ ಕೊಟ್ಟಿದ್ದಾರೆ ಮುಖವಾಗಿ. ಅದ್ವೇಷಿ, ನಿತ್ಯ ಸಂತೋಷಿ, ಅವನು ಗಣಿತ ಗೊತ್ತಿರಬೇಕು, ಅವನಿಗೆ ಕ್ಯಾಲ್ಕುಲೇಷನ್ ಗೊತ್ತಿರಬೇಕು, ವಾಗ್ಮಿ ಆಗಿರಬೇಕು ಅಂತ ಹೇಳಿ ಈ ಥರ ಒಂದು 7 ರೂಲ್ಸ್ಗಳನ್ನು ಇಟ್ಟಿದ್ದಾರೆ. ಅಟ್ಲೀಸ್ಟ್ ಆ 7ರಲ್ಲಿ ನಾವು ಒಂದು 4-5 ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಈ ಜ್ಯೋತಿಷಿ ಸಾಮಾನ್ಯ ನಾವು ಹೊರಗಡೆ ಹೋಗಿ ನೋಡಿದಾಗ, ನಿನ್ನ ಗ್ರಹ ಇಲ್ಲಿದೆ, ಆಗಿದೆ, ಹೀಗಿದೆ. ಫಸ್ಟ್ ಆಫ್ ಆಲ್, ಗ್ರಹ ಅಂದರೆ ಯಾರು? ನಾವು ನೋಡ್ತಿರೋಂಥ ಗ್ರಹ ಅದೇನಾ, ಅಥವಾ ಜ್ಯೋತಿಷ್ಯದ ಪ್ರಕಾರ ಇರುವಂಥ ಗ್ರಹಗಳು ಬೇರೆನಾ? ಈಗ ಗ್ರಹ ಅಂತಂದರೆ, ಈಗ ನಮ್ಮಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಏನಂತೆ ಒಂದು ವಾದ ನಡೆಯುತ್ತೆ, ಒಂದು ಕೆಲವು ಸ್ಕೂಲ್ ಆಫ್ ಥಾಟ್ಸಲ್ಲಿ ಏನು ಹೇಳ್ತಾರೆ ಅಂತಂದರೆ, ಭೂಮಿನೂ ಒಂದು ಗ್ರಹ, ಅದನ್ನೇ ಕನ್ಸಿಡರ್ ಮಾಡಲ್ಲ. ಚಂದ್ರ ಬಂದು ಉಪಗ್ರಹ, ಅದನ್ನೇ ಗ್ರಹ ಅಂತ ಕರಿತೀರಿ. ಸೂರ್ಯ ಬಂದು ಸ್ಟಾರು, ಅವನೇ ಗ್ರಹ ಕರಿತೀರಿ. ಈ ಥರ ವಾದಗಳು ನಡೀತಾನೆ ಇರ್ತದೆ. ಅದು ಈ ವಾದ ಪ್ರತಿವಾದಗಳು ಜಾಸ್ತಿ ಯಾತಕ್ಕೆ ಯಾವುದೋ ಒಂದು ಸಬ್ಜೆಕ್ಟ್ ಬರುತ್ತೆ ಅಂತಂದರೆ, ಸತ್ವ ಪರೀಕ್ಷೆ. ಅದಕ್ಕೆ ಅದನ್ನು ಜ್ಯೋತಿಷಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ವ್ಯಕ್ತಿ ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕು.
ನಮ್ಮಲ್ಲಿ ಬಂದಿರತಕ್ಕಂಥ ಪರಂಪರೆಯಲ್ಲಿ ಗ್ರಹ ಅಂತಂದ್ರೆ ಯಾವುದು ನಮ್ಮನ್ನ ಹಿಡಿದು ಇಟ್ಕೊಳ್ಳುತ್ತೋ ಅದನ್ನ ಗ್ರಹ ಅಂತ ಕರೆದಿದ್ದಾರೆ. ಅದರಿಂದ ಗ್ರಹ ಅಂತಕ್ಕಂಥ ಒಂದು ಪದ ಪ್ಲಾನೆಟ್ ಅನ್ನೋದಕ್ಕೆ ಈಕ್ವಲ್ ಅಲ್ಲ, ಹ್ಮ್ ಸರಿಸಮ ಅಲ್ಲ. ಪ್ಲಾನೆಟ್ ಅಂದ್ರೆ ಬೇರೆ ಅರ್ಥ, ಅದು ಸೈನ್ಸ್ ಹೇಳುತ್ತೆ ಪ್ಲಾನೆಟ್ ಏನು ಅಂತ ಹೇಳುತ್ತೆ. ಇದು ಇದು ವಿಜ್ಞಾನ ಏನು ಹೇಳುತ್ತೆ, ಈ ವಿಜ್ಞಾನ ಗ್ರಹ ಅಂತಂದ್ರೆ ಯಾವುದು ನಮ್ಮನ್ನ ಹಿಡಿದು ಇಡುತ್ತೋ, ಈಗ ಕತ್ತಲ್ ಕಂಡ್ರೆ ಒಬ್ರಿಗೆ ಭಯ, ನಿಮ್ಮನ್ನು ಹಿಡಿದಿಟ್ಕೊಂತು, ಆದ್ರಿಂದ ನಮಗೆ ರಾಹು ಕೇತುಗಳು ಗ್ರಹವೇ, ಅವ್ರ ಛಾಯಾಗ್ರಹರು, ಕತ್ಲು. ಸೊ ಹಾಗಾಗಿ ಚಂದ್ರ ರಾತ್ರಿ ಹೊತ್ತು ನಮ್ಮನ್ನ ಮನಸ್ಸನ್ನು ಹಿಡಿದಿಟ್ಕೊಂಡಿರ್ತಾನೆ, ಅದರಿಂದ ಅವನು ಗ್ರಹನೇ. ಸೂರ್ಯ ನಮ್ಮ ದಿನಚರಿಯನ್ನ ಕಂಡಿಟ್ಕೊಂಡಿದ್ದಾನೆ, ದಿನಚರಿಗಳನ್ನ ಅದನ್ನ ಹಿಡಿದಿಟ್ಕೊಂಡಿರ್ತಾನೆ. ಸೂರ್ಯ ಎದ್ದ ತಕ್ಷಣ ಎದ್ದೇಳು ಸೂರ್ಯ ಆಯ್ತು ಅಂತ, ಸೂರ್ಯೋದಯ ಆಯ್ತು ಎದ್ದೇಳು ಅಂತ ಮನೇಲಿ ಬೈತಾರೆ, ಸೂರ್ಯಾಸ್ತ ಆಯ್ತು ಮನೆಗೆ ಬರಬೇಕು ಬೇಗ ಅಂತ ಹೇಳ್ತಾರೆ. ಇದೆಲ್ಲ ಸೂರ್ಯನ ಮೇಲೆ ಡಿಪೆಂಡ್, ಅದು ನಮ್ಮನ್ನು ಹಿಡಿದಿಟ್ಕೊಂಡಿದೆ ದಿನಚರಿನ. ಹಾಗಾಗಿ ನಮ್ಮ ಜೀವನ ಯಾವುದ್ರ ಮೇಲೆ ಹಿಡಿದಿಟ್ಬಿಟ್ಟಿದೆಯೋ, ಗ್ರಹಿಸಲ್ಪಟ್ಟಿದೆಯೋ ಅದನ್ನ ಗ್ರಹ ಅಂತ ಕರೀತದೆ. ಗ್ರಹದ ಕಾನ್ಸೆಪ್ಟ್ ಅರ್ಥ ಇದು. ಈಗ ನಿಜವಾದ ಗ್ರಹ ಎಷ್ಟಿದೆ ಜ್ಯೋತಿಷ್ಯದ ಪ್ರಕಾರ? ಅಂದ್ರೆ ಎಷ್ಟಾದ್ರೂ ಇರ್ಬೋದು. ಅದು ನಮ್ಮ ಸರೌಂಡಿಂಗ್ ಅಲ್ಲಿ, ಅಂದ್ರೆ ಈಗ ನಮ್ದೊಂದು ಅರ್ತ್, ನಮ್ಮ ಭೂಮಿನಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಆ ಭೂಮಿನಲ್ಲಿ ವಾಸ ಮಾಡಬೇಕಾದ್ರೆ ನಮ್ಮ ಸರೌಂಡಿಂಗ್ ಅಲ್ಲಿ ನಮ್ಮನ್ನು ಏನು ಕಂಟ್ರೋಲ್ ಮಾಡ್ತಾ ಅಷ್ಟು ಮಾತ್ರ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ನಮ್ಮ ಒಂದು ಭಚಕ್ರದಲ್ಲಿ ಏನು ಹೇಳ್ತೀವಿ, ನಮ್ಮ ಭೂ ಕೇಂದ್ರಿತ ಸೌರವ್ಯೂಹ ಅಂತ ಕರಿತೀವಿ. 2 ಥರ ಸೌರವ್ಯೂಹ ಇದೆ, ಸೂರ್ಯ ಕೇಂದ್ರಿತ ಒಂದಿದೆ, ಭೂಮಿ ಕೇಂದ್ರಿತ ಇದೆ. ಭೂಮಿ ಕೇಂದ್ರಿತ ಸೌರವ್ಯೂಹದಲ್ಲಿ ನಮ್ಮ ಸುತ್ತಮುತ್ತ ಯಾರು ಬರ್ತಾರೋ, ಅದಕ್ಕೊಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಈಗ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ನಮಗೆ ನಮ್ಮ ಡ್ರೈವ್ ಮಾಡಬೇಕಾದ್ರೆ ನಮ್ಮ ಅಕ್ಕಪಕ್ಕ ಇರತಕ್ಕಂಥ ವೆಹಿಕಲಲ್ಲಿ ಮಾತ್ರ ನಮ್ಮದು ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಪಕ್ಕದ ರೋಡಲ್ಲಿ ಹೋಗೋ ವೆಹಿಕಲ್ ನಮ್ಗೆ ಆಸಕ್ತಿ ಇರಲ್ಲ. ಯಾಕಂದ್ರೆ ನಮ್ಗೆ ತೊಂದರೆ ಮಾಡೋದು ಯಾವುದು, ಅಕ್ಕಪಕ್ಕದ್ದು. ಪಕ್ಕದ ರೋಡಲ್ಲಿ ಹೋಗೋದೇನು ಮಾಡಲ್ಲ. ಹಾಗಾಗಿ ಗ್ರಹಗಳು ಬೇಕಾದಷ್ಟು ಲಕ್ಷಾಂತರ ಕೋಟ್ಯಾಂತರ ಇರ್ಬೋದು, ಆದರೆ ನಮ್ಮ ಹತ್ರಕ್ಕೆ ಬರದೇ ಇರೋದ್ರಿಂದ ಅದು ನಮ್ಮ ಮೇಲೆ ಪ್ರಭಾವ ಬೀರಲ್ಲ. ಯಾಕಂದ್ರೆ ಪಕ್ಕದಲ್ಲಿ ಹೋದಾಗ ಗ್ರಹ ಅದೊಂದು ವೆಹಿಕಲ್ ಹೋದಾಗ ನಮ್ಗೆ ಹೆಂಗೆ ಇಲ್ಲಿ ಈ ರೋಡಲ್ಲಿ ನಮಗೆ ವ್ಯತ್ಯಾಸ ಆಗಲ್ವೋ, ಹಾಗೆ ನಮ್ಮ ಒಂದು ಪರಿಮಿತಿಯನ್ನು ಮೀರಿ, ನಮ್ಮ ಒಂದು ಭೂಮಿ ಪ್ರದೇಶದ ವ್ಯಾಪ್ತಿಯನ್ನು ಮೀರಿ ಹೊರಗಡೆ ಏನಾದ್ರು ಇತ್ತು ಅಂತಂದ್ರೆ ಅದು ಬರಲ್ಲ. ಹಾಗಾಗಿ ಭೂಮಿ ಕೇಂದ್ರಿತವಾಗಿ ನಮಗೆ 9 ಗ್ರಹಗಳನ್ನು ಕೊಟ್ಟಿದ್ದಾರೆ. ಯಾವುದೇ ಅದು ಗ್ರಹಗಳು ಹೇಳುವುದು ಅಂದ್ರೆ ಭೂಮಿ ಕೇಂದ್ರಿತವಾಗಿ ನಮ್ಮನ್ನ ದಿನಚರಿಯನ್ನು ಹಿಡಿದಿಟ್ಕೊಳ್ತಕ್ಕಂಥದ್ರಲ್ಲಿ ನಮಗೆ ಗ್ರಹಗಳಲ್ಲಿ 2 ಪ್ರಕಾಶ ಗ್ರಹಗಳು ಅಂತ ಕರಿತೀವಿ. ಅದು 2 ಸೂರ್ಯ ಚಂದ್ರರು, ಅಂದ್ರೆ ಅವರಿಂದ ಬೆಳಕು ಸಿಗುತ್ತೆ ನಮಗೆ. ಸೊ ಇನ್ನೊಂದು ಈಗ ಪ್ರಕಾಶ ಗ್ರಹಗಳಾದ ಮೇಲೆ, ಈಗ ಸಪೋಸ್ ನಾವು ಎಲೆಕ್ಟ್ರಿಸಿಟಿಯಿಂದ ವರ್ಕ್ ಮಾಡ್ತಾ ಇರ್ತೀವಿ. ಆ ಎಲೆಕ್ಟ್ರಿಸಿಟಿ ಹೋದಾಗ UPS ಹಾಕೊಂಡು ಬ್ಯಾಟ್ರಿ ಯೂಸ್ ಮಾಡ್ತೀವಿ. ಅದರಿಂದ ಚಾರ್ಜ್ ಮಾಡ್ಕೊಂಡಿರತಕ್ಕಂಥದ್ದು ಯೂಸ್ ಮಾಡ್ಕೊಂಡು ನಾವು ಯೂಸ್ ಮಾಡ್ತಕ್ಕಂಥದ್ದು. ಆ ಥರ 5 ಗ್ರಹಗಳಿದ್ದಾವೆ. ಅದನ್ನ ಅಪ್ರಕಾಶ ಗ್ರಹಗಳು ಅಂತ ಕರಿತೀವಿ, ನಾನ್ ಲೂಮಿನಸ್ ಅಂತ ಕರಿತೀವಿ. ಲೂಮಿನಸ್ ಇಂದ ಸಹಾಯ ತಗೊಂಡು ಬೆಳಗ್ತಕ್ಕಂಥವು ಅದಿದೆ. 2 ಗ್ರಹಗಳಿದೆ, ಅದು ಶಾಡೋ ಗ್ರಹಗಳು, ಶಾಡೋ ಅಂತ ಕರಿತೀವಿ. ಅವಕ್ಕೆ ಗ್ರಹ ಏನು ಬೇಕಾಗಿಲ್ಲ, ಅದು ಇವೆಲ್ಲದಕ್ಕೂ ಸಹಿತ ತೊಂದರೆ ಮಾಡ್ತಕ್ಕಂಥ ಗ್ರಹಗಳು. ಹಾಗಾಗಿ 2 ಛಾಯಾಗ್ರಹಗಳು, 2 ಪ್ರಕಾಶ ಗ್ರಹಗಳು, 5 ಅಪ್ರಕಾಶ ಗ್ರಹಗಳು, ಇದು ಸೇರಿದ 9 ಗ್ರಹಗಳು. ಅದನ್ನು ನವಗ್ರಹ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಮೊದಲನೇದಾಗಿ ಈ ಇಷ್ಟು ತನಕ ನಾವು ನೋಡೋದಕ್ಕೆ ಗ್ರಹಗಳು, ನಾವು 9 ಗ್ರಹಗಳಿದೆ, ಇದೆಲ್ಲ ಒಬ್ಬ ಮನುಷ್ಯನ ಮೇಲೆ ಹೇಗೆ ಗ್ರಹಗಳು ಪ್ರಭಾವ ಬೀರುತ್ತೆ? ಅದೇ ಈಗ ಇದಕ್ಕೊಂದು ಹೋದ್ರೆ ಅದೊಂದು ದೊಡ್ಡ ವಿಚಾರ ಆಗುತ್ತೆ. ಈ ನಮಗೆ ಒಂದು ರೂಲ್ಸ್ ಇದೆ, ಸೃಷ್ಟಿ ಹೇಗಾಗಿದೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಅದಕ್ಕೆ ಯತ್ ಪಿಂಡೆ ತತ್ ಬ್ರಹ್ಮಾಂಡೆ ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ಒಂದು ಲೈನಲ್ಲಿ ಹೇಳಿದ್ದಾರೆ. ಅಂದ್ರೆ ಋಷಿಗಳ ಪ್ರಕಾರ ಏನಂದ್ರೆ, ಬ್ರಹ್ಮಾಂಡ ಹೆಂಗಿದೆಯೋ ನೀನು ಹಂಗಿದೀಯಾ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲೇ ಹೆಚ್ಚಿನ ಜನಗಳಿಗೆ ಕನ್ಫ್ಯೂಷನ್ಸ್ ಇರೋದು. ನಮ್ಮಲ್ಲಿ ಏನಿದೆ ಅಂತಂದ್ರೆ, ಹೊರಗಡೆ ಸೈನ್ಸ್ ಅವರು ಅಂತ ಏನು ಹೇಳ್ತಾರೆ ಅಂತಂದ್ರೆ, ಗ್ರಹಗಳಲ್ಲೆಲ್ಲೋ ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿದೆ, ಅದು ನಿಮ್ಮ ಮೇಲೆ ಹೆಂಗೆ ಪ್ರಭಾವ ಬೀರುತ್ತೆ, ಇದು ಸುಳ್ಳು, ಇದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಅದು ಎಲ್ಲದರಲ್ಲೂ ಇದ್ದದ್ದೇ, ಅದು ಬಂದಿದೆ. ಹಾಗಾಗಿ ಎಲ್ಲಿ ತಪ್ಪು ತಿಳುವಳಿಕೆ ಬಂತು ಅಂತಂದ್ರೆ, ನಮ್ಮಲ್ಲಿ ಯಾವಾಗ ಈ ಜ್ಯೋತಿಷಿ ಪದವಿಗೆ ಹೋಗ್ತಕ್ಕಂಥ ವ್ಯಕ್ತಿ ಪೂರ್ಣಭರಿತವಾಗಿ ವಿದ್ಯಾರ್ಜನೆ ಮಾಡಿರಲ್ವೋ, ಆ ಟೈಮಲ್ಲಿ ಅವನಿಗೆ ಸಂದೇಹ ಬರುತ್ತೆ. ಅವನಿಗೆ ಏನೇನು ಹೇಳ್ಕೊಂಡು ಹೋಗ್ತಿರ್ತಾನೆ. ಯತ್ಪಿಂಡೆ ತತ್ ಬ್ರಹ್ಮಾಂಡೆ ಕಾನ್ಸೆಪ್ಟ್ ಪ್ರಕಾರ ಏನು ಹೇಳುತ್ತೆ ಅಂತಂದ್ರೆ, ಹೊರಗಡೆ ಒಂದು ಸೂರ್ಯ ಇದೆ, ಓಕೆ, ಅದು ಬಿಟ್ಬಿಡು, ನಿನಗಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಅದು ಬ್ರಹ್ಮಾಂಡದ ಸೂರ್ಯ. ಪಿಂಡಾಂಡಕ್ಕೊಂದು ಸೂರ್ಯ ಕೊಟ್ಟಿದ್ದೀನಿ, ಅದನ್ನ ನೋಡ್ಕೊ ಅಂತ ಹೇಳುತ್ತೆ. ಆದ್ರೆ ನನ್ನೊಳಗಡೆ ಒಬ್ಬ ಸೂರ್ಯ ಇದ್ದಾನೆ ಅಂತ ನಾವು ತಿಳ್ಕೋಬೇಕು. ಅಂದ್ರೆ ಗ್ರಹಗಳು, ಹೊರಗಡೆ ಇರತಕ್ಕಂಥ ಗ್ರಹಗಳು ಭೂಮಿಯನ್ನ ಕಂಟ್ರೋಲ್ ಮಾಡ್ತವೆ, ಭೂಮಿ ಇದು ಸೇರ್ಕೊಂಡು ಇದು ಮಾಡ್ತಾ ಇರುತ್ತೆ. ಆದ್ರೆ ಸೃಷ್ಟಿ ರಹಸ್ಯ ಏನು ಹೇಳುತ್ತೆ, ಯತ್ಪಿಂಡೆ ತದ್ ಬ್ರಹ್ಮಾಂಡೆ.
ಹಾಗಾದರೆ ನಾನು ಒಂದು ಭೂಮಿ ಆದಾಗ ನನ್ನೊಳಗಡೆ ಒಂದು ಸೌರಮಂಡಲ ಇರಬೇಕು. ಯಾಕಂದರೆ ದೇಹನೂ ಭೂಮಿ ಅಂತ ಕರಿತೀವಿ ನಾವು. ಸೊ ದೇಹವು ಭೂಮಿ ಆದಾಗ ನನ್ನೊಳಗಡೆ, ಅಂದರೆ ಜ್ಯೋತಿಷ್ಯದಲ್ಲಿ ನಿಜವಾಗಿ ಜ್ಯೋತಿಷಿ ನೋಡಬೇಕಾದ ಗ್ರಹಗಳು ಯಾವುದು ಅಂತಂದರೆ ವ್ಯಕ್ತಿಯ ಒಳಗಡೆ ಇರತಕ್ಕಂಥ ಬ್ರಹ್ಮಾಂಡವನ್ನು ನೋಡಿ ಫಲ ನಿರ್ಧಾರ ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬರ ದೇಹದಲ್ಲೂ ನವಗ್ರಹಗಳು ಬೇರೆ ಬೇರೆ ಇರ್ತವೆ. ಅದಕ್ಕೆ ಜ್ಯೋತಿಷಾಸ್ತ್ರ ವಿಶೇಷ ಅಂತ ಹೇಳೋದು. ಈಗ ನಿಮ್ಮಲ್ಲಿ 9 ಗ್ರಹಗಳು ಸಪ್ರೇಟು, ನನ್ನಲ್ಲಿ 9 ಗ್ರಹ ಸಪ್ರೇಟು. ಹಾಗೆ 700 ಕೋಟಿ ಜನಸಂಖ್ಯೆ ಈ ವಿಶ್ವದಲ್ಲಿ ಇದೆ ಅಂತಂದರೆ 700 ಸಪ್ರೇಟ್ ಇಂಡಿವಿಜುವಲ್ ಸೋಲಾರ್ ಸಿಸ್ಟಮ್ಸ್ ಕೆಲಸ ಮಾಡ್ತಾ ಇದೆ. ಅಂದರೆ ಯತ್ಪಿಂಡೆ ತತ್ ಬ್ರಹ್ಮಾಂಡೆ. ಓಕೆ, ನೀವು ಈ ಹೇಳೋ ಪ್ರಕಾರ ಇದು ಯತ್ಪಿಂಡೆ ತತ್ ಬ್ರಹ್ಮಾಂಡೆ ಅನ್ನೋ ಥರ ಒಬ್ಬೊಬ್ಬನಿಗೆ ಈಗ ಕೆಲವ್ರಿಗೆ ಹೇಳ್ತಾರೆ ಕಾಮನ್ ಆಗಿ. ಈಗ ಟಿ ವಿ ಜ್ಯೋತಿಷ್ಯ ತಗೊಂಡ್ರೆ ಹೇಳ್ತಾರೆ, ಇವತ್ತು ನಿನ್ನ ಸಿಂಹರಾಶಿ ನಿನಗೆ ಹೀಗೆ ಆಗ್ತೀಯಾ, ಮೇಷರಾಶಿ ನಿನಗೆ ಹೀಗೆ ಆಗ್ತೀಯಾ. ಇದು ಕಾಮನೈಸ್ ಇದೆಯಾ? ಇಲ್ಲ ಇಲ್ಲ ಇಲ್ಲ. ಫಸ್ಟ್ ಆಫ್ ಆಲ್ ಯಾವುದೇ, ಈಗ ನಾನೇ ಬೇರೆ ನೀವೇ ಬೇರೆ ಅಂದಮೇಲೆ ಕಾಮನ್ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಇವತ್ತು ಟಿವಿಲಿ ಹೇಳ್ತಿರೋ ಜ್ಯೋತಿಷ್ಯ ಸುಳ್ಳಲ್ಲ. ಅದು ಜ್ಯೋತಿಷ್ಯನೇ ಅಲ್ಲ. ಜ್ಯೋತಿಷ್ಯದ ಹೆಸರಲ್ಲಿ ನಡೀತಿರ್ತಕ್ಕಂಥ ವ್ಯಾಪಾರ ಅದು ಜ್ಯೋತಿಷ್ಯ ಆಗಕ್ಕೆ ಸಾಧ್ಯ ಇಲ್ಲ. ಅದು ಜ್ಯೋತಿಷ್ಯದಲ್ಲಿ ಏನು ಹೇಳುತ್ತೆ, ಈಗ ನಿಮ್ಮ ಕರ್ಮಗಳೇ ಬೇರೆ, ನನ್ನ ಕರ್ಮಗಳೇ ಬೇರೆ, ಇನ್ನೊಬ್ಬನ ಕರ್ಮಗಳೇ ಬೇರೆ, ನಮ್ಮಲ್ಲಿರ್ತಕ್ಕಂಥ ಗ್ರಹಗಳ ಪ್ರಭಾವಗಳೇ ಬೇರೆ. ಗೊತ್ತಾಯ್ತಲ್ಲ? ಈಗ ಸೂರ್ಯೋದಯ, ಭೂಮಿಗೆ ಸೂರ್ಯೋದಯ ಆಗ್ಬಿಡುತ್ತೆ, ನಾನು ಮಲಗಿರ್ಬೋದು ಬೇಕಾದ್ರೆ. ಗೊತ್ತಾಯ್ತಲ್ಲ? ಆ ಸೂರ್ಯ ಬಂದು ನನ್ನನ್ನು ಏಳು ಅಂತ ಹೇಳಲ್ಲ. ಯಾಕಂದ್ರೆ ಆ ಸೂರ್ಯ ಎದ್ದಿದೆ, ನನ್ನ ಸೂರ್ಯ ಬೇಕಾದ್ರೆ ಮಲಗಿರ್ಬೋದು, ಅದು ನನ್ನ ಇಂಡಿವಿಜುವಲಿಟಿ. ಆ ಸೂರ್ಯ ಮುಳುಗಿದೆ, ನಾನು ಬೇಕಾದ್ರೆ ಎದ್ದು ಕೂತಿರ್ಬೋದು. ಹಾಗಾಗಿ ನಾನೇ ಒಂದು ಸಪರೇಟ್ ಸೋಲಾರ್ ಸಿಸ್ಟಮ್ ಆಗಿರೋದ್ರಿಂದ ಜ್ಯೋತಿಷ್ಯ, ನಮ್ಮ ಜ್ಯೋತಿಷ್ಯವನ್ನು, ಅಂದರೆ ಒಂದು ವ್ಯಕ್ತಿಯ ಜ್ಯೋತಿಷ್ಯದ ವಿಚಾರಗಳನ್ನು ಇನ್ನೊಂದು ವ್ಯಕ್ತಿಗೆ ಸಮಾನಾಂತರವಾಗಿ ನೋಡೋಕ್ಕಾಗಲ್ಲ. ನೀವು ಕೇಳಿದ್ದು ಒಂದು ಒಳ್ಳೆ ಪ್ರಶ್ನೆಯಲ್ಲಿ ಏನಪ್ಪ ಅಂತಂದರೆ, ಈ ರಾಶಿ ಭವಿಷ್ಯ, ಮಾಸ ಭವಿಷ್ಯ ಮತ್ತು ಇದೆಯಲ್ಲ, ಇದು ಯಾವುದು ಋಷಿ ಪರಂಪರೆಯಲ್ಲಿ ಬಂದಿದ್ದಲ್ಲ. ಇದು ತದನಂತರದಲ್ಲಿ ಅಂಟ್ಕೊಂಡಿದ್ದು ಕಳಂಕಗಳಿವು. ಮಾಸ ಭವಿಷ್ಯಗಳೇ ಕೆಲಸ ಮಾಡಲ್ಲ. ಒಂದೊಂದು ರಾಶಿಗೆ ಒಂದು 140 ಕೋಟಿ ಜನಸಂಖ್ಯೆನ ನಾವು ಇಂಡಿಯಾದಲ್ಲಿ 12 ರಾಶಿಗೆ ಡಿವೈಡ್ ಮಾಡಿದ್ರೆ ಒಂದೊಂದು ರಾಶಿಗೆ ಮಿನಿಮಮ್ ಅಂದ್ರೆ 12 ಕೋಟಿ ಜನ ಬರ್ತಾರೆ. ನಾನು ಯಾವಾಗಲೂ ಅದೇ ಹೇಳ್ತಿರ್ತೀನಿ. ಅದೇ ಒಂದು ರಾಶಿ, ಕಟಕ ರಾಶಿ ಅವನಂದ್ರೆ ಅವನು ಒಬ್ಬ CM ಆಗ್ಬೋದು. ಈಗ ಯಾರು CM ಇದ್ದಾರೆ ಗೊತ್ತಿರ್ಬೋದು. ಅದೇ ಥರ ಇನ್ನೊಬ್ಬ ಯಾರೋ ಕೂಲಿ ಕೆಲಸ ಮಾಡ್ತಿರ್ತಾನೆ. ಅಂದರೆ ನಿನಗೆ ಇವತ್ತು ಫಾರಿನ್ಗೆ ಹೋಗ್ತೀಯಾ ಅಂತ ಯಾರೋ ಹೇಳ್ಬಿಡ್ತಾರೆ. ಇವನು ಫಾರಿನ್ಗೆ ಹೋಗಲ್ಲ, ಇವನು ಇಲ್ಲೇ ಇರ್ತಾನೆ. ಅವನು ಹೋಗ್ತಾನೆಲ್ಲೋ ಗೊತ್ತಿಲ್ಲ. ಅಲ್ಲ, ಇದು ಅಂದರೆ ಈ ಫಾರಿನ್ ಕಾನ್ಸೆಪ್ಟು ಅಷ್ಟೇ. ನಮ್ಮಲ್ಲಿ ಈಗ ಯಾವಾಗಲೂ ಅಷ್ಟೇ, ಯಾವ್ದಾದ್ರು ಒಂದು ಬರೆದಾಗ, ಈಗ ನಾವು ಭಾರತ ದೇಶವನ್ನು ಯಾವ ಆಧಾರದಲ್ಲಿ ನಡೆಸ್ತೀವಿ? ಡಾಕ್ಟರ್ BR ಅಂಬೇಡ್ಕರ್ ಬರೆದಿರೋ ಸಂವಿಧಾನದ ಆಧಾರದಲ್ಲಿ ನಡೆಸ್ತಾ ಇದ್ದೀವಿ, ಹೌದಾ? ಅದಕ್ಕೊಂದು ರೂಲ್ಸ್ ಕೊಟ್ಟಿದಾರಲ್ವ ಬಾಬಾ ಸಾಹೇಬ್ರು. ಅದನ್ನ ಬಿಟ್ಟು ನಾವು ಆಚೆ ಹೋಗಕ್ಕಾಗತ್ತಾ? ಇಲ್ಲ. ಹಾಗೆ ಜ್ಯೋತಿಷ್ಯ ಬರ್ದಾಗ್ಲೂ ಸಹಿತ ಒಬ್ಬ ವ್ಯಕ್ತಿ ಬರೆದಿರ್ತಾನೆ ಹೀಗಿರ್ಬೇಕಂತ. ನೀವು ಅದು ಆಚೆ ಬಿಟ್ಟು ಹೋದಾಗ ಏನಾಗುತ್ತೆ? ಈಗ ಸಂವಿಧಾನದಲ್ಲಿ ಏನಾದ್ರು ಲೋಪದೋಷಗಳಾದಾಗ ಪ್ರೊಟೆಸ್ಟ್ ಆಗುತ್ತೆ, ಜನ ಬರ್ತಾರೆ, ಬೀದಿಗಿಳಿತಾರೆ, ಸರಿ ಮಾಡುತ್ತೆ ಸರ್ಕಾರ, ಸರಿ ಮಾಡುತ್ತೆ. ಈಗ ಇದಿರೋದು ಋಷಿ ಪರಂಪರೆನಲ್ಲಿ, ಇದು ಸರ್ಕಾರದ ಆಧೀನದಲ್ಲಿ ಬರೋದಿಲ್ಲ. ಇದು ಅದಕ್ಕೆ ಜ್ಯೋತಿಷಿಯ ಸ್ವಯಂ ಸಂವಿಧಾನಬದ್ಧನಾಗಿರ್ಬೇಕು. ಅದಕ್ಕೆ ಅವನಿಗೆ ಒಂದು ರೂಲ್ಸ್ಗಳನ್ನು ಕೊಟ್ಬಿಟ್ಟಿದ್ದಾರೆ, 7 ರೂಲ್ಸ್. ಆ 7 ರೂಲ್ಸ್ ಅಲ್ಲಿ ನೀನು ಯಾವ್ದನ್ನು ಮಿಸ್ ಮಾಡಂಗಿಲ್ಲ. ನೀನು ಆ 7 ರೂಲ್ಸ್ ತಗೋಬೇಕು, ಅದು ಸಂವಿಧಾನ. ಹಾಗಾಗಿ ಆ ಪದವಿಗೆ ಹೋಗ್ಬೇಕು ಅಂತಂದ್ರೆ ನಾವು ಕೆಲವು ನಿಯಮಗಳನ್ನು ಪಾಲಿಸ್ಬೇಕಾಗತ್ತೆ. ಹಾಗಾಗಿ ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥದ್ದು ಅಡಿಷನ್ಸ್ಗಳು ಜಾಸ್ತಿ ಬರ್ತಾ ಇದೆ. ಈಗ ಮೂಲಭೂತ ಜ್ಯೋತಿಷ್ಯ ಎಲ್ಲ ನೀವ್ ಹೇಳಿದ್ರಲ್ಲ, ಈ ಜ್ಯೋತಿಷ್ಯ ಬರ್ದವರು ಯಾರು ಅಂತಿಲ್ಲ, ಅದು ಕಾಲಕ್ಕೆ ಒಬ್ಬೊಬ್ಬರು ಬಂದು ಅದನ್ನ ರೆಡಿ ಮಾಡ್ತಾರೆ. ಮೂಲ ಬರ್ದವ್ರು ಯಾರು? ಈಗ ನಮ್ಮಲ್ಲಿ 18 ಜನ ಪ್ರವರ್ತಕರನ್ನ ಹೆಸರು ಮಾಡಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಸೂರ್ಯನಿಂದ ಶುರು ಆಗುತ್ತೆ. ಸೂರ್ಯ, ಪಿತಾಮಹ, ವ್ಯಾಸ, ವಶಿಷ್ಠ, ಅತ್ರಿ, ಪರಾಶರ, ಕಶ್ಯಪ, ನಾರದ, ಗಾರ್ಗ್ಯ, ಮರೀಚಿ, ಮನು, ಅಂಗೀರಸ, ಲೋಮಶ, ಪೋಲಶಶ್ಚೈವ, ಚವನ, ಯವನ, ಭೃಗು, ಶೌನಕ, ಅಲ್ಲೇ ನಿಂತ್ಕೊಳ್ಳುತ್ತೆ. 18 ಪರಂಪರೆಗಳು ಇದನ್ನ ಕಾಪಾಡ್ಕೊಂಡು ಬಂದು ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳುತ್ತೆ. ಅದರಲ್ಲಿ ತೀರಾ ಇತ್ತೀಚೆಗೆ ನಾವು ತಗೊಂಡ್ರೆ ಪರಾಶರ ಬರ್ತಾರೆ. ಪರಾಶರರು ಏನ್ ಮಾಡ್ತಾರೆ? ಆ ಪರಾಶರರು ಸಹಿತ ಜ್ಯೋತಿಷವನ್ನ ಬರೆದಿದ್ದಲ್ಲ, ಎಲ್ಲೋ ಇದೇ ರೀತಿ ಕಾಲಕ್ಕೆ ಎಲ್ಲ ಚಲಪಿಲಿ ಆಗ್ತಿರುತ್ತೆ. ಜ್ಞಾನಗಳು ಹರಿದು ಹಂಚೋಗ್ಬಿಟ್ಟಿರ್ತವೆ ಕಾರಣಾಂತರಗಳಿಂದ. ಅದನ್ನ ಒಗ್ಗೂಡ್ಸಕ್ಕೆ ಒಂದು ವ್ಯಕ್ತಿ ಬರ್ತದೆ, ಗೊತ್ತಾಯ್ತಲ್ಲ? ಈಗ ನಮ್ಮಲ್ಲಿ ಸಂಪದ್ಭರಿತವಾದ ದೇಶದಲ್ಲಿ ಬೇರೆಯವ್ರ ಆಳ್ವಿಕೆ ಬಂದು ದೇಶ ಹಾಳಾದಾಗ ಅದನ್ನ ಮತ್ತೆ ಕ್ರೋಢೀಕರಿಸಕ್ಕೆ ಮತ್ತೆ ಒಂದಷ್ಟು ವ್ಯವಸ್ಥೆ ಆಗಬೇಕಾಯ್ತು. ಹಾಗೆ ಕಾಲಕ್ಕೆ ಅದು ಏನ್ ಹೇಳ್ತೆ ಅಂತಂದ್ರೆ, ಅದು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನಲ್ಲ,
ನಾನು ಜನ ಮತ್ತೆ ಮತ್ತೆ ಯುಗಾಂತರದಲ್ಲಿ ನಾನು ಬರ್ತಾನೆ ಇರ್ತೀನಿ, ಹುಟ್ಟಿ ಬರ್ತಾನೆ ಇರ್ತೀನಿ, ಸಂಭಾವನೆಗೆ ಅಂತ ಹೇಳ್ತಾನಲ್ವಾ. ಅಂದ್ರೆ ಯಾವುದೋ ಒಂದು ವ್ಯಕ್ತಿ, ಒಂದು ಆತ್ಮ, ಅದು ಮುಂದೆ ಮುಂದೆ ಸ್ವಲ್ಪ ದಿನ ಆದ್ಮೇಲೆ ನೀವು ಬರ್ಬೋದು, ಇಲ್ಲ ನಾನು ಬರ್ಬೋದು, ಇಲ್ಲ ಮತ್ತೆ ಬರ್ಬೋದು, ಯಾಕೆ ಗೊತ್ತಾಗಲ್ಲ. ಇದು ವಿಶೇಷ ಏನು ಅಂತಂದ್ರೆ ನಮ್ಗೆ ಏನಂದ್ರೆ ನಮ್ಮ ಮನಸ್ಸಿನಲ್ಲಿ ನಾನು ಹೇಳಿದೆ ಜ್ಯೋತಿಷದಲ್ಲಿ ಎಷ್ಟು ವಿಶೇಷ ಇಟ್ಟಿದ್ದಾರೆ ಅನ್ನೋದಕ್ಕೆ ಹೇಳ್ತಿರೋದು. ಈಗ ನಿಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಆಗ ವಿಚಾರಧಾರೆಗಳು ನನ್ನ ಸೋಲಾರ್ ಸಿಸ್ಟಮ್ಗೆ ಬರಲ್ಲ, ನನ್ನ ಸೋಲಾರ್ ಸಿಸ್ಟಮ್ ಅಲ್ಲಿ ಆಗೋ ವಿಚಾರಧಾರೆಗಳು ನಿಮ್ಮ ಸೋಲಾರ್ ಸಿಸ್ಟಮ್ಗೆ ನಿಲ್ಕಲ್ಲ. ಗೊತ್ತಾಯ್ತಲ್ಲ, ಅಷ್ಟು ವಿಶೇಷತೆನ ಇಟ್ಟಿದ್ದಾರೆ. ಅದಕ್ಕೆ ಜ್ಯೋತಿಷ್ಯ ಅನ್ನೋದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ ಬಿಟ್ರೆ ಒಂದೇ ತೆರನಾಗಿರೋಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೇಗೆ ಅಳಿತೀರಾ? ಈಗ ಎಕ್ಸಾಂಪಲ್, ಕೆಲವರು ಹೇಳ್ತಾರೆ ನಿನ್ನ ಕುಂಡಲಿಯನ್ನು ಕೊಡಪ್ಪ, ನಾನು ನೋಡ್ತೀನಿ, ಅದರಲ್ಲಿ ಗುರು ಎಲ್ಲಿದೆ, ಶುಕ್ರ ಎಲ್ಲಿದೆ, ಇದೆಲ್ಲವೂ ಕೂಡ ನೋಡಿ ಡಿಸೈಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಹೌದು. ಅಂದ್ರೆ ಯಾಕೆ ನೋಡ್ತೀವಿ ಅದನ್ನ ಅಂತಂದ್ರೆ, ವ್ಯಕ್ತಿ ಈಗ ಮೊದಲು ಇದರಲ್ಲಿ ಜ್ಯೋತಿಷ್ಯ ಕೇಳಕ್ಕೆ ಬರೋನು ಸ್ವಯಂ ಪ್ರೇರಿತನಾಗಿ ಬಂದಿರಬೇಕು ಅನ್ನೋ ಶಾಸ್ತ್ರ. ಇದು ಮೊದಲನೇ ರೂಲ್. ಅವನಿಗೆ ಆಸಕ್ತಿ ಇದ್ರೆ, ಈಗ ಎಲ್ರಿಗೂ ಆಸಕ್ತಿ ಅಂತ ಹೇಳಕ್ಕಾಗಲ್ಲ. ಹೌದು. ಇದು ಏನು ಅಂತಂದ್ರೆ ಸ್ವಯಂ ಪ್ರೇರಿತನಾಗಿ ಬಂದಿರಬೇಕು. ಅವನಿಗೆ ಸಮಸ್ಯೆ ನಿಜವಾಗ್ಲೂ ಅದು ಇರಬೇಕು. ಪರೀಕ್ಷೆ ಮಾಡೋಕ್ಕೋಸ್ಕರ ಬಂದು ಜ್ಯೋತಿಷ್ಯ ಕೇಳಿದ್ರೆ ಅದು ಸರಿಯಾಗಲ್ಲ. ಇವನೆಂತ ಪಂಡಿತ, ನೋಡೇ ಬಿಡೋಣ ಒಂದ್ಸತಿ, ಇವ್ನು ಏನ್ ಹೇಳ್ತಾನೆ ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮಲ್ಲೆಲ್ಲ ಕೆಲವರು ಸತ್ತೋಗಿರೋ ಜಾತಕ ಇಟ್ಕೊಂಡ್ಬರ್ತಾರೆ. ಸೊ ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರ ಇರೋದು ಏನಕ್ಕೆ ಅಂತಂದ್ರೆ, ಸಮಸ್ಯೆ ನಿಜವಾಗಿದ್ರೆ ಅಥವಾ ದಾರಿ ಕಾಣದಾಗಿದ್ರೆ ಎರಡರಲ್ಲೂ ಯೂಸ್ ಮಾಡ್ಬೋದು. ದಾರಿ ಕಾಣ್ತಾ ಇರೋದು ಒಂದು ಸಮಸ್ಯೆನೆ. ಈಗ ಒಂದು ಮಗು ಇದೆ, ಅದಕ್ಕೆ ಕಾಮರ್ಸ್ ಸೇರ್ಕೋಬೇಕಾ, ಆರ್ಟ್ಸಿಗೆ ಸೇರಿಸ್ಕೋಬೇಕಾ, ಗಣಿತಕ್ಕೆ ಸೇರ್ಬೇಕಾ, ನಾನು ರಿಸರ್ಚ್ ಮಾಡಬೇಕಾ. ಈಗ ತುಂಬ ಜನ MBA ಮಾಡ್ತಾರೆ. ಈ MBA ಮಾಡಿದವರೆಲ್ಲ ಅಡ್ಮಿಷನ್ ಆಫೀಸರ್ ಆಗಿದೆಯಾರೇನು? ಯಾಕೆ ಆಗಲ್ಲ ಅಂತಂದ್ರೆ ನಾವು ಅದನ್ನ ಜ್ಯೋತಿಷದಲ್ಲಿ ಹೇಳ್ಕೊಡ್ತೀವಿ. MBA ಪಾಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. MBA ಆದ್ಮೇಲೆ ನಿನಗೊಂದು ಪೊಸಿಷನ್ ಬರುತ್ತಲ್ಲ, ಅದರಲ್ಲಿ ಆಡಳಿತಾಧಿಕಾರಿ ಆಗ್ಬೇಕಾದ್ರೆ ಕೆಲವು ಗ್ರಹಗಳ ಲಕ್ಷಣ ಇರಬೇಕು. ಈ ಗ್ರಹಗಳು ಲಕ್ಷಣಗಳಿದ್ರೆ ಇವನು ಆಡಳಿತಾಧಿಕಾರಿ ಆಗ್ತಾನೆ. ಈ ಗ್ರಹಗಳು ಚೆನ್ನಾಗಿದ್ದಾಗ ಇವನು ಲೆಕ್ಕಿಗ ಆಗ್ತಾನೆ. ಈ ಗ್ರಹಗಳು ಚೆನ್ನಾಗಿದ್ರೆ ಇವನು ಈ ಪೊಸಿಷನ್ ಹೋಗ್ತಾನೆ ಅನ್ನೋದು ಒಂದು ಸಿದ್ಧಾಂತ ಇದೆ, ಒಂದು ರೂಪರೇಖೆ ಕೊಟ್ಟಿದ್ದಾರೆ. ಅದನ್ನ ನೋಡಿ ಆ ಮಗುಗೆ ಏನಿದೆ ನೋಡ್ಬೇಕಾಗತ್ತೆ, ಆ ಮಗುಗೆ ಏನ್ ಲಭ್ಯತೆ ಇದೆ ಅದನ್ನ ದಾರಿ ತೋರಿಸ್ಬೇಕಾಗತ್ತೆ. ಹಾಗಾಗಿ ಗೊಂದಲ ಬಂದಾಗ, ಕನ್ಫ್ಯೂಷನ್ಸ್ ಇದ್ದಾಗ, ಈಗ ನೀವು ಕೆಲವರು ಅಂತಾರೆ ನಾನು ಕೇಳಲೇ ಇಲ್ಲ, ನಾನು IAS ಆಫೀಸರ್ ಆಗ್ಬಿಟ್ಟೆ, ನಾನು ಯಾವ ಜ್ಯೋತಿಷ ನಂಬಲ್ಲ, ನಾನು ಮಿನಿಸ್ಟರ್ ಆಗ್ಬಿಟ್ಟೆ. ಬೇಕಾಗಿಲ್ಲ, ಯಾಕಂದ್ರೆ ನೀವು ಆಲ್ರೆಡಿ ತಗೊಂಡ್ಬಿಟ್ಟಿದ್ದೀರಪ್ಪಲ್ಲ. ನೀವು ಹೇಳಲಿ ಬಿಡ್ಲಿ ಅದು ನಿಮ್ಗೆ ಹಾಗೆ ಆಗುತ್ತೆ, ಜರುಗುತ್ತೆ. ಅದು ಕೇಳಬೇಕು ಅಂತ ಏನಿಲ್ಲ. ಅಂದ್ರೆ ನಮ್ಮ ಮನೆಗೆ ಹೋಗಕ್ಕೆ ನಾವು ಗೂಗಲ್ ಮ್ಯಾಪ್ ಹಾಕೋತೀವ? ಇಲ್ಲ. ಹಾಗಾಗಿ ನಿಮ್ಮಲ್ಲಿ ಎಲ್ಲ ಇದ್ದಾಗ ಕೇಳೋ ಅವಶ್ಯಕತೆ ಇರೋದಿಲ್ಲ. ಜ್ಯೋತಿಷ ಏನಕ್ಕೆ ಅಂತಂದ್ರೆ, ಸಂದೇಹ ಬಂದಾಗ, ಗೊಂದಲ ಇದ್ದಾಗ, ಸಮಸ್ಯೆ ಬಗೆಹರಿದೇ ಇದ್ದಾಗ ಆಗ ಒಂಚೂರು ಬೆಳಕು ಚೆಲ್ಲಿ ಇದಕ್ಕೆ ಅಂತ ಬರ್ತದೆ. ಅಷ್ಟಕ್ಕೆ ಮಾತ್ರ ಯೂಸ್ ಮಾಡಬೇಕು. ಸ್ವಯಂ ಪ್ರೇರಿತರಾಗಿ ಬರಬೇಕು. ಸಮಸ್ಯೆ ನಿಜವಾಗ್ಲೂ ಇರಬೇಕು. ನೀವ್ ಹೇಳಿದ್ರಿ ಈಗ ಒಬ್ಬೊಬ್ಬನಿಗೂ ಕೂಡ ಅವ್ನಿಗೆ ಯೋಗ ಫಲದಲ್ಲಿ IAS ಆಗ್ಬೇಕು, ಇನ್ನೇನೋ ಆಗ್ಬೇಕು. ಆದ್ರೆ ಕೆಲವ್ರಿಗೂ ಕೆಲವು ಹುಚ್ಚಿರುತ್ತೆ, ಏನಂದ್ರೆ ನಾನು ಹೋಗಿ ನನ್ನ ಭವಿಷ್ಯ ಹೆಂಗಿದೆ ತಿಳ್ಕೊಳ್ಳೋಣ ಅಂತ ಹೋಗ್ತಾರೆ. ಅಂಥವ್ರಿಗೆ ನೀವೇನು ಹೇಳ್ತೀರಿ? ಸುಮ್ಮನೆ ಭವಿಷ್ಯ ಕೇಳೋದು ಉಚಿತ ಅನ್ನೋದು ಪರಮಾವಧಿ ಅಂತಾನೆ ಹೇಳಬೇಕು. ಯಾಕಂದ್ರೆ ಸುಮ್ಮನೆ ಭವಿಷ್ಯ ಕೇಳೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಭವಿಷ್ಯ ಅಂತಕ್ಕಂಥದ್ದು ಜ್ಯೋತಿಷದಲ್ಲಿ ಮೊದಲೇ ಇಲ್ಲ, ನೀವು ತಿಳ್ಕೊಬೇಕು ಅಂತಂದ್ರೆ. ಯಾಕೆಂದ್ರೆ ಜ್ಯೋತಿಷ್ಯದಲ್ಲಿ ವರ್ತಮಾನವನ್ನ ನೀವು ಅರಿಯದೇ ಇದ್ರೆ ಭವಿಷ್ಯ ಹುಟ್ಟಲ್ಲ. ಸೊ ಅದರಿಂದ ಜ್ಯೋತಿಷ್ಯದಲ್ಲಿ 3 ಕಾಲಗಳನ್ನ ನಿಖರವಾಗಿ ಹೇಳಿದ್ದಾರೆ. ಭೂತಕಾಲ, ಭವಿಷ್ಯ ಕಾಲ ಅನ್ನೋ ಮಲೆ. ಆ ಭೂತ ಮತ್ತೆ ಭವಿಷ್ಯದ ನಡುವೆ ವರ್ತಮಾನವನ್ನು ಇಟ್ಟಿದ್ದಾರೆ. ವರ್ತಮಾನ, ಆ ವರ್ತಮಾನದಲ್ಲಿ ನಾನು ಏನ್ ನಿರ್ಧಾರ ತಗೋತಾನೆ ಯಾರಿಗೆ ಗೊತ್ತಾಗುತ್ತೆ? ಈಗ ಫಾರ್ ಎಕ್ಸಾಂಪಲ್, ಭೂತಕಾಲದಲ್ಲಿ ಯಾವುದೋ ಒಂದು ವ್ಯಕ್ತಿ ಒಂದು ಋಣಾತ್ಮಕವಾದ ಕೆಲಸ ಮಾಡಿದ್ದ ಅಂತ ಇಟ್ಕೊಳ್ಳೋಣ. ಭೂತಕಾಲದಲ್ಲಿ ಏನೋ ಮಾಡಿದ್ದ, ವರ್ತಮಾನದಲ್ಲಿ ಅವನಿಗೊಂದು ಅರೆಸ್ಟ್ ವಾರೆಂಟ್ ಬರುತ್ತೆ. ಯಾವ್ದ್ರ ಮೇಲೆ? ಭೂತಕಾಲದಲ್ಲಿ ಮಾಡಿದ ಕೆಲಸದ ಆಧಾರದಲ್ಲಿ ವರ್ತಮಾನದಲ್ಲಿ ಒಂದು ವಾರೆಂಟ್ ಹೋಗುತ್ತೆ. ಹೌದಾ? ಈಗ ಆ ವರ್ತಮಾನದಲ್ಲಿ ಆ ವ್ಯಕ್ತಿ ಏನ್ ನಿರ್ಧಾರ ತಗೋತಾನೆ? ಕೋರ್ಟ್ಗೆ ಹೋಗಿ ಸರೆಂಡರ್ ಆಗ್ತಾನ, ಇಲ್ಲ ಓಡೋಗ್ತಾನ? ಕೋರ್ಟ್ಗೆ ಹೋಗಿ ಸರೆಂಡರ್ ಆದ್ರೆ ಬೇರೆ ಭವಿಷ್ಯ, ಓಡೋದ್ರೆ ಇನ್ನೊಂಥರ ಬೇರೆ ಭವಿಷ್ಯ. ಹಂಗಾಗಿ ಜ್ಯೋತಿಷಕ್ಕೆ ನಿಜವಾದ ಕರ್ತವ್ಯ ಏನಪ್ಪಾ ಅಂತಂದ್ರೆ, ಯಾರು ಬಂದು ಕೇಳಿದಾಗ ಭವಿಷ್ಯ ಹೇಳೋಕ್ಕಿಂತ ಮುಂಚೆ ವರ್ತಮಾನದಲ್ಲಿ ಈ ವ್ಯಕ್ತಿ ಏನನ್ನ ತಗೊಳ್ತಾನೆ ಅಥವಾ ಏನು ತಗೊಳ್ಬೇಕು ಅನ್ನೋದನ್ನ ಅವ್ರಿಗೆ ಮಾರ್ಗದರ್ಶನ ಕೊಡ್ಬೇಕು.
ವರ್ತಮಾನದಲ್ಲಿ. ಈಗ ತಕ್ಷಣ ಏನ್ ಮಾಡ್ಬೇಕು ನೀನು, ಸಮಸ್ಯೆ ಬಂದಿದೆ, ಏನ್ ಮಾಡ್ತೀಯ ಕೇಳುತ್ತೆ. ಅದರಿಂದ ಸಮಸ್ಯೆ ಬರ್ಬೇಕಾದ್ರೆ ಹಿಂದೆ ಏನ್ ಮಾಡಿದ್ದ ಅನ್ನೋದು ಜ್ಯೋತಿಷಿ ಗೊತ್ತಿರ್ಬೇಕು. ಅರ್ಥ ಆಯ್ತಲ್ವಾ? ಈಗ ಸುಮ್ನೆ ಸಾಲ ಬರಲ್ಲ ಯಾವ್ದೇ ವ್ಯಕ್ತಿಗೆ. ಸುಮ್ನೆ ಸಾಲ ಬರುತ್ತಾ? ಸುಮ್ನೆ ಶತ್ರುಗಳು ಬರ್ತಾರ? ಯಾವುದು ಬರೋದಿಲ್ಲ. ಹಿಂದೆ ಏನೋ ಘಟನೆ ನಡೆದಿರುತ್ತೆ ಭೂತದಲ್ಲಿ. ಸೊ ಅದರಿಂದ ಯಾವುದೇ ಒಂದು ವಿಷಯವನ್ನ ವಿಶ್ಲೇಷಣೆ ಮಾಡಬೇಕಾದ್ರೆ ಜ್ಯೋತಿಷಿಗೆ ಇರಬೇಕಾಗಿದ್ದು ವರ್ತಮಾನದ ವಿಚಾರವನ್ನ ಗಂಭೀರವಾಗಿ ತಗೋಬಾರ್ದವ. ಈ ವ್ಯಕ್ತಿ ಇವತ್ತು ನನ್ನ ಮುಂದೆ ಬಂದು ಇದನ್ನ ಕೂತ್ಕೊಂಡು ಕೇಳ್ತಾ ಇದ್ದಾನೆ ಅಂತಂದ್ರೆ ಹಿಂದೆ ಏನ್ ಮಾಡಿದ್ದ ಅವನು ಅಂತ ತಿಳ್ಕೋಬೇಕು ಅಲ್ವಾ? ಅದು ಅವನು ಒಪ್ಕೋಬೇಕು. ಅವನು ನಾನು ಇದು ಹೌದು ಮಾಡಿದ್ದೆ, ಇದಕ್ಕೋಸ್ಕರ ಬಂದಿದೆ ಅಂತ ಗೊತ್ತಾಗ್ಬೇಕು. ಆಗ ವರ್ತಮಾನದಲ್ಲಿ ನೀನೀಗ ಈ ತರ ನೀನು ಆಪ್ಷನ್ಸ್ ಎಷ್ಟಿದೆ ಈಗ ವರ್ತಮಾನದಲ್ಲಿ, ಏನಾಗುತ್ತೆ ನಿನಗೆ ಇವಾಗ, ಅದನ್ನ ನೋಡ್ಕೊಂಡು ಅವನು ಅದನ್ನೇ ಫಾಲೋ ಮಾಡಿದ್ರೆ ಅದೇ ಭವಿಷ್ಯ ಕ್ರಿಯೇಟ್ ಆಗುತ್ತೆ. ನಮ್ಮಲ್ಲಿ ಏನಾಗ್ತದೆ, ಕೇಳ್ತಾರೆ ಹೋಗಿ ನಡ್ಕೊಳ್ಳಲ್ಲ. ಕೇಳ್ತಾರೆ ಬಂದು ನಾವು ಈಗ ಮಾಡಿ ಅಂತ ಹೇಳ್ತೀವಿ, ಅದನ್ನೋಗಿ ಮಾಡಿರೋದಿಲ್ಲ. ಆಮೇಲೆ ಹೇಳೋದೇನಂತಂದ್ರೆ ಅವ್ರು ಕೇಳಿದ್ವಿ ಏನು ಆಗ್ಲಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅದಾಗಿ ವರ್ತಮಾನಕ್ಕೆ ಅನೇಕ ಭವಿಷ್ಯಗಳಿರ್ತವೆ. ನೀವು ಏನೇನು ಆಕ್ಷನ್ ತಗೊಳ್ತೀರೋ ಅದ್ರ ಮೇಲೆಲ್ಲ ಭವಿಷ್ಯಗಳು ಬದಲಾಗ್ತಾ ಹೋಗುತ್ತೆ. ಅದರಿಂದ ನಿಖರವಾದ ಭವಿಷ್ಯ ಅಂತ ಹೇಳಕ್ ಬರೋದಿಲ್ಲ. ಅದು ವರ್ತಮಾನದಲ್ಲಿ ಅವನು ಏನ್ ನಿರ್ಧಾರ ತಗೊಳ್ತಾನೆ ಅನ್ನೋದೇ ಅಲ್ಟಿಮೇಟ್. ವರ್ತಮಾನದ ಭವಿಷ್ಯ ಅಥವಾ ಭೂತದ ಭವಿಷ್ಯ ಅಥವಾ ಮುಂದಿನ ಭವಿಷ್ಯ ಅಂತ ತಗೊಂಡ್ರು ಕೂಡ ಇದು ಹೇಗೆ ಡಿಸೈಡ್ ಆಗುತ್ತೆ ಅಂತ. ಈಗ ನೀವು ಕೇಳಿದ್ರಿ, ಇವಾಗ ಅವ್ನು ಬಂದು ಹೇಳ್ಕೊಳ್ಳಿಲ್ಲ. ಕೆಲವ್ರು ಹೇಳ್ತಾರೆ, ನೋಡಪ್ಪ ನಿನಗೆ ಇಷ್ಟು ಕಾಲಸರ್ಪ ದೋಷ ಇದೆ ಅಥವಾ ನಾಗದೋಷ ಇದೆ ಅಂತ ಇಷ್ಟೊಂದು ಸತಿ ಹೇಳ್ತಾರೆ. ನೀವು ಹೋಗಿದ ತಕ್ಷಣ ಕಾಮನ್ ಆಗಿ ಬರುವಂತ ಒಂದಷ್ಟು ದೋಷಗಳಲ್ಲಿ ಅದನ್ನೆಲ್ಲ ಒಗದಾಕೋಬೇಕು, ಕಸದ ಬುಟ್ಟಿಗೆ ಹಾಕ್ಬೇಕು. ಈಗ ಫಸ್ಟ್ ಆಫ್ ಆಲ್ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಾ ಹೇಳಿದ್ರೆ, ಈ ಸಾಡೆ ಸಾತಿ ಅನ್ನೋದೇ ದೊಡ್ಡ ಒಂದು ಸುಳ್ಳಿನ ಕಂತೆ ಇದು. ಅಂದ್ರೆ ಸಾಡೆ ಸತಿ ಅಂದ್ರೆ ಏಳಾಟ ಶನಿ ಅಂತ ಕರೀತಾರಲ್ಲ. ಹೌದು, 7 ವರ್ಷ ಶನಿ ಬಂದ್ಬಿಡ್ತು ನಿಂಗೆ ಸಮಸ್ಯೆ, ಶನಿಯಿಂದನೇ ನಿನಗೆ ಈ ತರ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ. ಇದು ದೊಡ್ಡ ಕಟ್ಟುಕತೆ. ಯಾಕಂದ್ರೆ ಯಾವುದೇ ಗ್ರಂಥಗಳಲ್ಲೂ ಸಹಿತ ಈ 7 ಶನಿ ಬಗ್ಗೆ ಉಲ್ಲೇಖನೇ ಇಲ್ಲ. ಮತ್ತೆ ಇವತ್ತು ಹೇಳ್ತಿರೋದು ಅದು ಬಿಸ್ನೆಸ್. ಅದು ಹೇಳಿದ್ರೇನೆ ನೀವು ಬೊಗ್ಗದ್ದು ಅಂತ ಜನಕ್ಕೆ ಗೊತ್ತಾಗ್ಬಿಟ್ಟಿದೆಯಲ್ಲ. ಸೊ ಹಾಗಾಗಿ ಏನಾಗಿದೆ, ನಾನು ಸಾಲ ಮಾಡ್ಕೊಂಡು ನನಗೆ ಅರೆಸ್ಟ್ ವಾರೆಂಟ್ ಬಂತು ಅಂತಂದ್ರೆ ಶನಿ ಏನ್ ಮಾಡ್ತಾನೆ ಅದಕ್ಕೆ? ಅಂದ್ರೆ ನೀನ್ ಕರ್ಮ ಚೆನ್ನಾಗಿ ಮಾಡಿರಲ್ಲ ಅಂತ ಹೇಳ್ಬೇಕು. ಅಂದ್ರೆ ಅದನ್ನ ಹೇಳ್ಕೊಡ್ಬೇಕು. ಈಗ ಒಂದು ವ್ಯಕ್ತಿ ಬರ್ತಾನೆ, ಸರ್ ನನ್ಗೆ ಸಾಲ ಆಗ್ಬಿಟ್ಟಿದೆ ತುಂಬಾ ಗುರುಗಳೇ, ಏನ್ ಮಾಡ್ಬೇಕು ಅದಕ್ಕೆ ಅಂತ ಕೇಳ್ತಾನೆ. ನಾನ್ ತೆಗೆದು ಎಲ್ಲ ಶನಿ ಮೇಲೆ ಹಾಕ್ಬಿಟ್ರೆ, ಅದಕ್ಕೆ ನಾನು ಹೇಳಿದ್ದು ಶನಿ ಅಂತಂದ್ರೆ ಅದು ಬ್ರಹ್ಮಾಂಡದಲ್ಲಿರೋ ಶನಿ ಬೇರೆ, ನಮ್ಮಲ್ಲಿ ಅದು ಕರ್ಮ ರೂಪದಲ್ಲಿ ಇರುತ್ತೆ. ಕರ್ಮ ನಾನೇನ್ ಮಾಡಿದೆ, ದುಂದು ವೆಚ್ಚ ಮಾಡಿದೆ, ಫಾರಿನ್ ಟೂರ್ ತಿರುಗೋದಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಏನಕ್ಕೋ ಬಂದು ಸಾಲಗಳು ಮಾಡ್ಕೊಂಡೆ. ಸಾಲ ಶೂಲೆ ಆಯ್ತು, ನನಗೆ ಕಷ್ಟ ಬಂತು. ಅದನ್ನೇ ನಾವೇನ್ ಹೇಳ್ಬೇಕು, ಶನಿ ದೋಷ ಅಂತಂದ್ರೆ ನೀನು ಮಾಡಿರುವ ಕರ್ಮ ದೋಷದಿಂದ ನಿನಗೆ ಸಮಸ್ಯೆ ಬಂದಿದೆ ಅಂತ ಅವ್ನು ತಿಳಿ ಹೇಳ್ಕೊಡ್ಬೇಕು ನಾವು. ನೋಡಪ್ಪ, ನೀನ್ ಹಿಂದೆ ಭೂತಕಾಲದಲ್ಲಿ ಈ ತರ ದುಂದು ವೆಚ್ಚ ಮಾಡಿದೀಯಾ, ತಿರುಗಿದೀಯಾ, ಇದೆಲ್ಲ ಮಾಡ್ಕೊಂಡಿರೋದ್ರಿಂದ ಈಗ ನಿನಗೆ ಸಮಸ್ಯೆ ಬಂದಿದೆ. ಅದರಿಂದ ಶನಿ ಅಂತಂದ್ರೆ ಕರ್ಮಕಾರಕ, ಕರ್ಮವನ್ನು ಪ್ರತಿನಿಧಿಸ್ತಕ್ಕಂಥದ್ದು. ನಮಗೆ ಪ್ರತಿಯೊಬ್ಬರಿಗೂ ಕರ್ಮ ಮಾಡೋ ಎಬಿಲಿಟೀಸ್ ಇದೆ. ನಾವು ಯಾವ ರೀತಿ ಕರ್ಮ ಮಾಡ್ತೀವಿ ಅನ್ನೋದನ್ನ ಶನಿ ನಿಲ್ಲಿಸ್ತಾನೆ. ಆ ಕರ್ಮವೇ ನಮ್ಗೆ ಗ್ರಹ ನಮ್ಮ ದೇಹದಲ್ಲಿ. ಆ ಶನಿ ಏನು ಮಾಡೋದಿಲ್ಲ. ನಾವು ಕರ್ಮಗಳನ್ನ ಅದನ್ನ ರೆಪ್ರೆಸೆಂಟ್, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದಿ ಪ್ಲಾನೆಟ್ ಅಂತ ಹೇಳ್ತೀವಿ ನಾವು. ಬ್ರಹ್ಮಾಂಡಕ್ಕೂ ಪಿಂಡಾಂಡಕ್ಕೂ ಸಂಯೋಗ. ಈಗ ಫಾರ್ ಎಕ್ಸಾಂಪಲ್ ನಾವು ಮನೆ ಕಟ್ತೀವಿ. ಮನೆ ಕಟ್ಟಬೇಕಾದ್ರೆ ಪ್ಲಾನ್ ಕ್ರಿಯೇಟ್ ಆಗುತ್ತೆ ಅಲ್ವಾ? ಗೃಹ ಪ್ರವೇಶನ ಪ್ಲಾನಿಂಗ್ ಮಾಡಲ್ಲ. ಪ್ಲಾನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಷ್ಟೇ. ಈ ಮನೆ ಹೀಗಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ಅದರಿಂದ ಅದಕ್ಕೆ ನಮ್ಗೇನು ಮಾಡಲ್ಲ. ಅದರಿಂದ ಶನಿ ಅಲ್ಲಿ, ಶನಿ ನನ್ನಲ್ಲಿ ಏನು, ನನ್ನಲ್ಲಿ ಕರ್ಮವೇ ಶನಿ. ನಾನು ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಶನಿ, ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಶನಿ. ಅದು ಯಾಕಂಗ್ ಮಾಡ್ತಾನೆ ಅನ್ನೋದನ್ನ ಶನಿ ರೆಫರೆನ್ಸ್ ಇಟ್ಕೊಂಡು ನಾವು ಹೇಳ್ಕೊಂಡು ಹೋಗ್ತೀವಿ. ಆದ್ರೆ ನಮ್ಮ ದೇಹ ಕೇಳುವಾಗ, ಒಬ್ಬ ವ್ಯಕ್ತಿಗೆ ಹೇಳುವಾಗ ಅದನ್ನ ಕರ್ಮಕ್ಕೆ ಅನ್ವಯಿಸಿ ಹೇಳ್ಬೇಕು. ಮತ್ತೆ ನೀನು ಈ ರೀತಿ ಕರ್ಮಗಳನ್ನ ಮಾಡಿದ್ಯಾ, ಈ ರೀತಿ ಕರ್ಮಗಳು ನೀನು ಭೂತಕಾಲದಲ್ಲಿ ಮಾಡಿರುವಾಗ, ಈ ನೀವು ಕೇಳಿದ್ರಿ ಆಗ್ಲೇ ಒಂದು ಭೂತ ಕಾಲಗಳಿದೆಯಲ್ಲ, ಇದು ಸೈಕ್ಲಿಕ್, ಇದು ಯಾವುದಕ್ಕೂ ಡಿಫ್ರೆನ್ಸಿಯೇಷನ್ ಇಲ್ಲ. ಭೂತ ಇರುತ್ತೆ. ಈಗ ನಾವು ಮಾತಾಡ್ತಾ ಇದೀವಿ, ಈಗ ಹಿಂದಿನ ಸೆಕೆಂಡ್ ಭೂತ, ಈಗಿಂದು ವರ್ತಮಾನ, ನೆಕ್ಸ್ಟ್ ಭವಿಷ್ಯ, ಹೀಗೆ ಅದು ಸೈಕಲ್ ಚೇಂಜ್ ಆಗ್ತಾ ಇರುತ್ತೆ. ಈಗ ಭವಿಷ್ಯದಲ್ಲಿ ನೀನು ಏನು ಮಾಡಲಿಲ್ಲ ಅಂದ್ರೆ ಮತ್ತೆ ಅದು ಭೂತ ಆಗುತ್ತೆ. ಸೈಕ್ಲಿಕ್ ಆರ್ಡಲ್ಲಿ ಇದು ಚೇಂಜ್ ಆಗ್ತಾ ಇರುತ್ತೆ. ಸೊ ಅದರಿಂದ ಭೂತ ವರ್ತಮಾನ ಆಗುತ್ತೆ. ವರ್ತಮಾನದಲ್ಲಿ ಈಗ ವರ್ತಮಾನ ಇದೆ ಅಂತ ಇಟ್ಕೊಳ್ಳಿ, ಪ್ರೆಸೆಂಟ್ ಮೂಮೆಂಟ್ ಇದೆ. ವರ್ತಮಾನದಲ್ಲಿ ಏನಾಗುತ್ತೆ, ಈಗ ಇದು ಗತ್ಸೋಯ್ತು, ವರ್ತಮಾನವೇ ಭೂತ ಆಗೋದು.
ಅಲ್ವಾ? ಸೊ ವರ್ತಮಾನದ ಅದಕ್ಕೆ ಹೇಳಿದ್ದು, ವರ್ತಮಾನದಲ್ಲಿ ಏನ್ ತಗೋ ಕ್ಷಣಿಕ, ಅದು ವರ್ತಮಾನ ಕ್ಷಣಿಕ. ವರ್ತಮಾನ ಯಾವತ್ತೂ ಕ್ಷಣಿಕ. ವರ್ತಮಾನಕ್ಕೆ ಇತಿಹಾಸ ಕಮ್ಮಿ, ಆ ಕ್ಷಣ ಅಷ್ಟೇ ಅಲ್ವಾ? ಈ ಒಂದು ಅಪಘಾತ ಆಗುತ್ತೆ, ಅಪಘಾತ ಆಗೋದು ಕ್ಷಣದಲ್ಲಿ, ಆ ವರ್ತಮಾನದಲ್ಲಿ ಅಷ್ಟೇ ಅಲ್ವಾ? ಸೊ ನಾವು ಅದನ್ನ ಭೂತಕಾಲದಲ್ಲಿ ವರ್ಣಿಸ್ತಾ ಇರ್ತೀವಿ. ಎಷ್ಟು ವರ್ಷ ಬೇಕಾದ್ರೂ ವರ್ಣಿಸ್ಬೋದು ನೀವು. ಸೊ ಹಾಗಾಗಿ ವರ್ತಮಾನ ಅನ್ನೋದು ಜಸ್ಟ್ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ನೀನು ಬದಲಾಗಬೇಕು.